ಹೈ ಆಲ್ಟಿಟ್ಯೂಡಿಂದ ಲೋಗೆ ಬಂದಾಗ ಬ್ರೇಕ್ ಹಿಡಿಯಲ್ಲ. ಇಲ್ಲ ತಳಕ್ ನಂದು. ಅರೇ ಉಮ್ಲಿಂಗ್ಲಾ ಇಸ್ ನಾಟ್ ಅ ಜೋಕ್. ಓಯ್ 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 ಅಲ್ಲ, ಈಗ ನಾವು ಬಂದಿದ್ದ ರೋಡ್ ಕರೆಕ್ಟಾಗಿ ತಪ್ಪ ಗೊತ್ತಿಲ್ಲ ನನಗೆ. ಟುವರ್ಡ್ಸ್ ಉಮ್ಲಿಂಗ್ಲಾ ಫ್ರಮ್ ಹನ್ಲೆ. ಉಮ್ಲಿಂಗ್ಲಾ ಎರಡೆರಡು ರೋಡ್ ಇದೆ, ಗೊತ್ತಿಲ್ಲ ಯಾವುದ್ರಲ್ಲಿ ಹೋಗೋದು ಅಂತ. ಇದು ಏನೋ ಸ್ಪೇಸ್ ಅಬ್ಸರ್ವೇಟ್ರಿ ಇದೆ ಏನೋ ಅಂದ್ಕಂತೆ, ಎಂತ ಅಂತ ಗೊತ್ತಿಲ್ಲ ಅಷ್ಟೇ. ವಿ ಅಪ್ ಇದೆ. ನಮ್ಮ ಪುಂಬ ಯಾಕೋ ಫುಲ್ 30 ಮೇಲೆ ಹೋಗ್ತಾ ಇಲ್ಲ. ಪೊಟಿಲೆ ಒಪ್ಪರೊಳಗೆ ನಮ್ಮ ಚಡ್ಡಿ ಹರಿತಾ ಇತ್ತೀಗ. ಏಯ್ ಎದ್ರ ಬೈಕಾ ಆರ್ ಯು ಶೂರ್? ಅಪ್ಪ ಅಲ್ಲಿ ಬೈಕರ್ಸ್ ಇದ್ರಲ್ಲ, ಆಫ್ ರೋಡಿಂಗ್ ಮಾಡ್ಕೊಂಡು ಹೋಗಿ. ನಂದು ಫಸ್ಟ್ ಗೇರಾಗೂ ಹತ್ತುತ್ತಾ ಇಲ್ಲ. ನಿಂದರು ಹತ್ತಿತ್ತು ಮಾರೆ, ನಂದು ಹತ್ತಿಲ್ಲ. ಈಗ ನಿಲ್ಸೋಕ್ಕಾಗೈತೆ ನೀನು ತಳ್ಕ. ನನ್ನ ತಳಕ್ಕೆ ಹತ್ತೇನೋ ಇಲ್ಲ, ತಳಕ್ಕೆ ನಂದು. ಫಕ್. ಹಾಂ ವರ್ಕ್. ಆರಿನೇ ಹತ್ತಲ್ಲ, ಇನ್ನಿದು ಹತ್ತುತ್ತಾ? ಓಕೆ, ಲಗೇಜ್ ಎಲ್ಲ ಇದ್ದಾಗ ಆಫ್ ರೋಡ್ ಮಾಡೋಕ್ಕೆ ಹೋಗಬೇಡಿ, ಅರ್ಧೂರು ಬಾಗಿಲಾಗುತ್ತೆ. ರೋಡ್ ಬೈ ರೋಡೇ ಹೋಗಿ. ಹತ್ತಾ ಇಲ್ಲ ಗಾಡಿ, ಯಾಕೋ ತುಂಬ ಒದ್ದಾಡ್ತಾ ಇದೆ. ಸೆಕೆಂಡ್ ಗೇರಲ್ಲಿ 30 ಮೇಲೆ ಹೋಗ್ತಾ ಇಲ್ಲ. ಆಕ್ಸಿಜನ್ ತುಂಬ ಕಮ್ಮಿ ಇರುತ್ತೆ ಇಲ್ಲಿ, ಪೆಟ್ರೋಲ್ ಸರಿ ಬರ್ನ್ ಆಗುತ್ತೆ. ಹೆವಿ ಅಪ್ಪಿದೆ, ಗೊತ್ತಾಗ್ತಾ ಇಲ್ಲ, ಹಿಂಗೆ ಸ್ಟ್ರೈಟ್ ಥರ ಕಾಣಿಸ್ತಾ ಇತ್ತು. ಮಾತ್ರ ಅಲ್ಟಿಮೇಟ್ ಇದೆ. ಬಟ್ ಸೀನ್ ಹೆಂಗಿದೆ. ಬಟ್ ಕೈ ಫುಲ್ ಫ್ರೀಸ್ ಆಗ್ತಾ ಇದೆ. ಬೇರೆ ಗ್ಲೌಸ್ ಹಾಕ್ಕೊಡುವಂಥ ಟೈಮ್ ಬರುತ್ತೆ ಸ್ವಲ್ಪ ಹೊತ್ತಲ್ಲೇ. ಓಕೆ, ಈ ಥರ ಗ್ಲೌಸು ಆಲ್ಮೋಸ್ಟ್ 5000 ಬಂದಿತ್ತು ಅನ್ಕಂತೆ. ಇನ್ನೂ ಹೈಟಿಗೆ ಹೋಗ್ಬೇಕು, ಅಲ್ಲಿ ತನಕ ಹೋಗಬೇಕು. ಉಮ್ಲಿಂಗ್ಲಾ ಇಸ್ ನಾಟ್ ಅ ಜೋಕ್. ಪ್ರಾಪರ್ ವಿಂಟರ್ ಗ್ಲೌಸ್ ತೊಗೊಂಡು ಬನ್ನಿ, ಪ್ಲಸ್ ಬೈಕು ಹಾಗೆ ನೋಡ್ಕೊಂಡು ಬನ್ನಿ. ಸ್ವಲ್ಪ ಹಿಮಾಲಯನೇ ಒದ್ದಾಡತ್ತೆ, ನನ್ನ ಬೈಕ್ ಇನ್ನೂ ಕಷ್ಟಪಟ್ಕೊಂಡು ಹತ್ತಾ ಇತ್ತು. ಅಪ್ಪ ಅವ್ರಿಗಾದ್ರೆ ಆತಿಲ್ಲ. ಈಗ ಅವ್ರು ಬತ್ರ ಗುರ ಓಲ್ ಕೆಳಗಿದ್ರು, ಇನ್ನೂ ಅವರು ಅಲ್ಲಿದ್ರಕ. ಅಲ್ಲ, ನಾವು ಕರ್ದುಂಗ್ಲ ಮಾಡಿದ್ರೆ 17,000 ಚೇಂಜ್. ಇವಾಗ ನಾವು ಕರ್ದುಂಗ್ಲಕ್ಕಿಂತ ಹೈಟಲ್ಲಿತ್ತು ಪೋಟಿಲ. ಇಲ್ಲ ಮೇಲೋಯ್ಕೇನು. ಕೆಳಗೆ ಇಳಿದ್ರಾಗಿತ್ತು ಎಂತ ಮತ್ತಿದು. ಪೋಟಿಲ ಪಾಸ್ ಬೇರೆ ಹಂಗಾರೆ ಎಂತ. ಎಂತದ ಕತಿ ಕೇಳ್ಕಂಬ ಇಲ್ಲಿ ನಿಲ್ಸ್ಕೊಂಡ. ಇದೇ ಪೋಟಿಲ ಪಾಸ ಹಂಗಾರೆ. ಅದೆಂತ ಪಾಸ್ ಎಂತ ಐತ ಬೋರ್ಡ್. ಅರೇ ಫಸ್ಟ್ ವಿ ಥಾಟ್ ವಿ ಕೇಮ್ ಆನ್ ದ ರಾಂಗ್ ವೇ, ಅಗೇನ್ ವೈ ವಿ ಆರ್ ಗೋಯಿಂಗ್ ಡೌನ್. ನೋ, ಯುವರ್ ಹ್ಯಾಂಡ್ಸ್ ಆರ್ ನಾಟ್ ಫ್ರೀಸಿಂಗ್. ಹ್ಯಾಂಡ್ಸ್ ಅರೇ ಒನ್ ಹಿಮಾಲಯನ್ ವಿ ಹ್ಯಾವ್ ಸೇಮ್ ಸಿಮ್ಟಮ್ಸ್. ಹೈ ಆಲ್ಟಿಟ್ಯೂಡಿಂದ ಲೋಗೆ ಬಂದಾಗ ಬ್ರೇಕ್ ಹಿಡಿಯಲ್ಲ. ಸೊ ಇಟ್ಸ್ ನಾಟ್ ಅ ಇಶ್ಯೂ ವಿತ್ ದ ಬೈಕ್ ಇಶ್ಯೂ ಅಲ್ಲ ಅದು, ಫ್ಲೂಯಿಡ್ ಡೈನಾಮಿಕ್ಸ್ ಏನೋ ಇದೆ, ಸ್ಟಡಿ ಮಾಡೋಣ. ಅದೇ ಇರಲಿ, ವೀಡಿಯೋನೂ ಆನ್ ಇರಲ್ಲ, ಪರವಾಗಿಲ್ಲ. ಪೊಟ್ಟಿಲ ಪಾಸ್ ಹೋಯ್ತು ಗೈಸ್, ನಾವು ನೆನ್ಪಿಟ್ಕಣಿ. ಪೊಟ್ಟಿಲ ಪಾಸ್ ಗೊತ್ತಿಲ್ಲದೆ ಬಿಟ್ಟು ಬಂದ್ವಿ. ಪಾಸ್ ಬಂದ್ವಿ, ಬಟ್ ಫೋಟೋ ಗಿಟ ಏನು ತಗೊಂಡಿಲ್ಲ ಅಷ್ಟೇ. ಪೊಟ್ಟಿಲ ವಿಲೇಜಿಂದ ಚಿಸುಮ್ಲೆ 17, ಚಿಸುಮ್ಲೆ ಉಮ್ಲಿಂಗ್ಲ ತಮ್ಮನ ಥರ ಇತ್ತಪ್ಪ ಕಂಡ್ರೆ. ಹಾಂ ಬಾ,
ಅಲ್ಲೆಲ್ಲ ಸಿಗ್ಬೋದು. ಉಮ್ಲಿಂಗ್ಲಾ ಚರ್ವಾ ಕಂಟ್ರೋಲ್ ರೂಮ್. ಉಮ್ಲಿಂಗ್ಲಾ ಹೋಗಬೇಕಾದ್ರೆ ಒಂದು ಆರ್ಮಿ ಕ್ಯಾಂಪ್ ಇದೆ ಅಂತ ಹೇಳಿದರು, ಎಲ್ಲಂತ ಗೊತ್ತಿಲ್ಲ. ಕ್ಯಾಂಟೀನ್ ಝೋಬಾರ್ ಕೆಫೆ ಹೊಯ್ಲಕ್ಕಿ ಇತ್ತು ಮಾರೆ. ಬಪ್ಪದಿ ಇದ್ರೆ ಬರ್ಕ ಇಲ್ಲಲ್ಲ. ಓ ಮಿಸ್ ಆಯ್ತು. ಇಲ್ಲೊಂದು ಇತ್ಕ ವರ್ಲ್ಡ್ ಹೈಯೆಸ್ಟ್ ಮೋಟ್ರೇಬಲ್ ಪೋಸ್ಟ್ ರೋಡ್. ಇಲ್ಲೊಂದು ಸ್ಟಿಕ್ಕರ್ ಹೊಯ್ಲಕ್ಕಿ ಈತ. ಕನ್ನಡದವ್ರು ಇದ್ದಾರೆ ಯಾರಾದರೂ? ಇದ್ದಾರೆ. ತುಮಕೂರು 06 ಇನ್ನೇನು ನಮಗೆ ಇವರು ಸಿಕ್ಕಿದ್ರು. ಉಮ್ಲಿಂಗ್ಲಾದ ಎಂಟ್ರಿ ಪಾಯಿಂಟಲ್ಲಿದ್ದೀವಿ. ಹೆವಿ ರಶ್ ಇರ್ಬೋದು. ಸೊ ಒಂದು ಸಜೆಷನ್, ವಿಲೇಜ್ ರೂಟಿಂದ ಬನ್ನಿ, ಪೋಟಿಲಾಯಿಂದ ಬರಬೇಡಿ. ಪೋಟಿಲಾಯಿಂದ ಹೆವಿ ಟೈಮ್ ತಗೊಳುತ್ತೆ. ಹೋಗಬೇಕಾದ್ರೆ ನಿಮ್ಗೆ ಅಷ್ಟು ಅಡ್ವೆಂಚರ್ ಮಾಡಬೇಕನ್ಸಿದ್ರೆ ಪೋಟಿಲಾಯಿಂದ ಹೋಗಿ. ಬರಬೇಕಾದ್ರೆ ಹನ್ಲೆಯಿಂದ ಒಂದು ವಿಲೇಜ್ ರೂಟ್ ಇದೆ, ಹೋಗಬೇಕಾದ್ರೆ ತೋರಿಸ್ತೀನಿ. ರೆಂಟೆಡ್ ಗಾಡಿಯವ್ರದ್ದು ಯಾರ್ದು ಲಗೇಜ್ ಇಲ್ಲ, ಅದಕ್ಕೆ ಆರಾಮ್ಸೆ ಹೋಗ್ತಾರೆ. ನಮ್ದು 15 kg ಲಗೇಜ್ ಇದೆ ಹಿಂದ್ಗಡೆ, ನಮ್ಮ ಗಾಡಿ ಹತ್ತಲ್ಲ. ಉಮ್ಲಿಂಗ್ಲಾ ಆದಮೇಲೆ ದ್ಯಾಮ್ಚೌಕ್ ವಿಲೇಜ್ ಬರುತ್ತೆ. ಮೇ ಬಿ ಅಲ್ಲಿ ಅಲೌ ಮಾಡ್ತಾರೆ, ಏನು ಗೊತ್ತಿಲ್ಲ. ಬಟ್ ಉಮ್ಲಿಂಗನೇ ಎಷ್ಟು ದೂರ ಇದೆ ಗೊತ್ತಿಲ್ಲ ಇನ್ನು. ವಿ ಆರ್ ಎಟ್ ಎವರೆಸ್ಟ್ ಬೇಸ್ ಕ್ಯಾಂಪ್. ಇಲ್ಲಿಂದ ಸ್ಟಾರ್ಟ್ ಆಗುತ್ತಂತ ಬ್ರೀದಿಂಗ್ ಇಶ್ಯೂ. ನೋಡುವ ನಮಗೂ ಬರುತ್ತಾ ಇಲ್ಲ ಅಂತ. ಎವರೆಸ್ಟ್ ಬೇಸ್ ಕ್ಯಾಂಪಿಂದ ಜಾಸ್ತಿ ಇಲ್ಲ ಅನ್ಕೊತೀನಿ ದೂರ. ಮೇ ಬಿ ಆ ತುದಿಲೆಲ್ಲೋ ಇದೆ ಪಾಸ್, ಅಥವಾ ಅಂದ್ಕೊತೀನಿ ಅವ್ರು ಈ ತುದಿಲ್ಲ, ಗೊತ್ತಿಲ್ಲ. ಫೀಲ್ ದ ಕರ್ವ್ಸ್ ಬಟ್ ಡೋಂಟ್ ಹಗ್ ದೆಮ್. ಓಕೆ, ಇನ್ನೊಂದು ಕಿಲೋಮೀಟ್ರಲ್ಲಿ ಉಮ್ಲಿಂಗ್ಲಾ. ಫೈನಲಿ ವಿ ಡಿಡ್ ಇಟ್. ವಿ ರೀಚ್ಡ್, ಬಟ್ ತುಂಬ ಜನ ಇದ್ದಾರೆ. ಯಹಿ ಲಗಾಲೋ ಉಮ್ಲಿಂಗ್ಲಾ ಅಂತ ಹೇಗೆ ಕ್ರೌಡೆಡ್. ಬಂದ್ವಿ ಇಲ್ಲಿ ತಕ್ಕ ಎಲ್ಲ ಆಲ್ಮೋಸ್ಟ್ ಮೋರ್ ದೆನ್ ಹಾಫ್ ಆನ್ ಅವರ್ ಸ್ಪೆಂಡ್ ಮಾಡಿದ್ದೀವಿ ಉಮ್ಲಿಂಗ್ಲಾದಲ್ಲಿ. ನೋಡಬೇಕು, ತಲೆ ಬೇರೆ ನೋಯ್ತಾ ಇದೆ. ಹೆವಿ ಕ್ರೌಡ್ ಇರುತ್ತೆ. ಬೆಳಿಗ್ಗೆ ಬೇಗ ಬನ್ನಿ, ಈಸಿಲಿ ಟೈಮ್ ಸಿಗುತ್ತೆ. ಇನ್ನು ಮನೆ ತನಕ ಹೋದರೆ ಸಾಕು ನನ್ನ ಗಾಡಿ. ದೇರ್ ಇಸ್ ನೋ ಮೋರ್ ಎಕ್ಸ್ಪೆಕ್ಟೇಷನ್. ಉಮ್ಲಿಂಗ್ಲಾ ಓಕೆ, ಬಟ್ ಸ್ನೋ ಎಲ್ಲೂ ಇಲ್ಲ. ಕರ್ದುಂಗ್ಲಾದಲ್ಲೇ ನಾವು ಸ್ನೋವಲ್ಲೆಲ್ಲ ಆಟ ಆಡೋದಲ್ಲ. ಸೊ ಓಕೆ, ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರಬೇಡಿ. ಸ್ನೋಫಾಲ್ ಬಿಡಿ, ಸ್ನೋನೂ ಇಲ್ಲ ಇಲ್ಲಿ. ಕೋಲ್ಡ್ ಇದೆ ಅಷ್ಟೇ, ಬಟ್ ಸ್ನೋ ಇಲ್ಲ. 3 ಗಂಟೆ ಆಲ್ರೆಡಿ. 3 ಗಂಟೆ, 2:59, 2:59, 3 ಇಲ್ಲ 2:59. ನನ್ನ ಮೊಬೈಲ್ ಐಫೋನ ತೋರಿಸ್ತಿತ್ತು. ಬಿಹಾರದವರಿಗೆ ಮೇ ಬಿ ಝೊಮ್ಯಾಟೋದವ್ರು ಏನಂತ ಝೊಮ್ಯಾಟೊ ಅಡ್ವರ್ಟೈಸಿಂಗ್ ಟೀಮ್ ಬಿಹಾರದಲ್ಲಿದೆ ಅನಿಸುತ್ತೆ. ಒಂದೊಂದು ಕೋಟ್ಸ್ ಬರೆದಿದ್ದಾರೆ, ಪ್ರತಿ ಕೋಟ್ಸನ್ನು ಚೆಕ್ ಮಾಡಿ ನೀವು. ಇದು ಫೀಲ್ ದ ಕರ್ವ್ಸ್ ಬಟ್ ಡೋಂಟ್ ಹಗ್ ದೆಮ್ ಅಂತ ನಂಗೆ ತುಂಬ ಇಷ್ಟ ಆಯಿತು. ಈ ಥರ ತುಂಬ ಇದೆ ರೋಡ್ ತುಂಬ. ನೋಡ್ಕೊಂಡು ಹೋಗಿ, ಟೈಮ್ ಸಿಕ್ಕರೆ ಫೋಟೋ ತೊಗೊಂಡೋಗಿ. ಓಕೆ, ಫೈನಲಿ ಉಮ್ಲಿಂಗ್ಲಾ ಮುಗಿಸ್ಕೊಂಡು ಇವಾಗ ಎವರೆಸ್ಟ್ ಬೇಸ್ ಕ್ಯಾಂಪಲ್ಲಿ ನೆಲೆಸಿದ್ದೀನಿ. ಇಲ್ಲಿದೆ ನಮ್ಮ ಪುಂಬಾ. ಫೈನಲಿ ವರ್ಲ್ಡ್ಸ್ ಹೈಯೆಸ್ಟ್ ಮೋಟ್ರೇಬಲ್ ಪಾಸ್ನ ಕಂಪ್ಲೀಟ್ ಮಾಡಿಬಿಟ್ಟ. ಹಾಗೆ ಕೆಳಗಡೆ ಹಾಕಿಲ್ಲ ಗಾಡಿ. ಇದು ಎವರೆಸ್ಟ್ ಬೇಸ್ ಕ್ಯಾಂಪ್. ಇಲ್ಲಿಂದ ಮೇಲೆ ಹೋಗಬೇಕು. ಸೊ ಇದಿಷ್ಟು ಅಪ್ಡೇಟ್. ಸಿಗ್ತೀನಿ ಮತ್ತೆ ಕೆಳಗೆ ಹೋಗಿ. ಆಯಿತು, ಎವರೆಸ್ಟ್ ಬೇಸ್ ಕ್ಯಾಂಪ್. ಇವಾಗ ನೆಕ್ಸ್ಟ್ ಡೈರೆಕ್ಟ್ ನಿಯಮ, ಅಲ್ಲೇ ಹೋಗಿ ನಿಯಮ. ಒಂದೊಂದು ಸ್ಟಿಕ್ಕರ್ಗೆ 100 ರೂಪೀಸು. ಹಾಂ, ಕೆಳಗೆ 50 ರೂಪಾಯಿ. ನೀವು ಬಾರ್ಗೇನ್ ಮಾಡಿದರೆ 40-30ಗೆಲ್ಲ ಕೊಡ್ತಾರೆ. ಇಲ್ಲಿ 100 ರೂಪೀಸ್ ಸ್ಟಿಕ್ಕರ್, 100 ರೂಪೀಸ್ ಮ್ಯಾಗ್ನೆಟ್. ಸರ್ಟಿಫಿಕೇಟ್ ಒಂದು ಕೆಳಗಡೆ ಸಿಗೋಲ್ಲ, ಬಟ್ ಅದೊಂದು 100 ರೂಪೀಸ್ ಕೊಟ್ಟು ತೊಗೊಳ್ಳಿ, ಮತ್ತೇನು ತೊಗೊಳಕ್ಕೆ ಹೋಗಬೇಡಿ. ಟಿ ಶರ್ಟು
600 ಅಂತೆ. ಹಂಗೆ ನಮ್ಮ ಜೊತೆ ಇನ್ನೊಬ್ರು ಬಂದಿದ್ದರು, ಅವ್ರು ತಗೊಂಡಿದ್ದು ಒಂದು ಬ್ಯಾಗ್ ತೊಗೊಂಡಿದ್ದಾರೆ, ಸಿಂಪಲ್ ಬ್ಯಾಗ್, ಅದು 500 ರುಪೀಸ್. ಐ ಡೋಂಟ್ ನೋ, ಲೈಕ್ ಅವ್ರದ್ದು ಬಿಸ್ನೆಸ್ ಮಾಡಲ್ ಇದು, ಟಾಪಲ್ಲಿ ಹೋಗಿ ತೊಗೊತೀವಂತ. ಬಟ್ ಓಕೆ, ಬೇಕಾದರೆ ಒಂದು ಸ್ಟಿಕ್ಕರ್ ತೊಗೊಂಡು ಒಂದು ಸರ್ಟಿಫಿಕೇಟ್ ತೊಗೊಂಡು ಬಂದುಬಿಡಿ, ಜಾಸ್ತಿ ಸ್ಪೆಂಡ್ ಮಾಡೋಕ್ಕೆ ಹೋಗ್ಬೇಡಿ. ಟಿ ಶರ್ಟ್ ಎಲ್ಲ ಅದಕ್ಕಿಂತ ಚೆನ್ನಾಗಿರೋದು ಆನ್ಲೈನಲ್ಲೇ ಸಿಗುತ್ತೆ. ನಾವು ಆಚೆಯಿಂದ ಬಂದ್ವಿ, ಯಾವುದದು ಫೊಟಿಲಾ ಪಾಸಿಂದ. ಆ್ಯಕ್ಚುಲಿ ನಾವು ಈಚೆಯಿಂದ ಬಂದಿದ್ದರೆ ಹತ್ತಿರ ಆಗಿರೋದು. ಇವಾಗ ಇದರಲ್ಲಿ ಹೋಗ್ತಾಯಿದ್ದೀವಿ. ಹ್ಯಾಂಡ್ಲೆ ಇಲ್ಲಿಂದ ಹೋಗಬೇಕಲ್ಲ? ಹೌದು, ಅದೇ ಹ್ಯಾಂಡ್ಲೆ ಹಾಕಿರಲ್ಲ. ಹಿಂಗುಂಟು ಗೈಸ್, ಈ ರೋಡಲ್ಲಿ ಬಂದರು ರಿಸ್ಕೆ, ಆ ರೋಡಲ್ಲಿ ಬಂದರು ರಿಸ್ಕೆ. ಇಲ್ಲೆಲ್ಲ ಹಬ್ಬ. ಅಯ್ಯೋ ದೇವಾ, ಐ ಐ ಐ ಐ ಐ ಐ ಐ ಐ ಓಯ್ ಓಯ್ ಓಯ್. ಬೆಳಿಗ್ಗೆ ಅಲ್ಲೊಂದು ಕಡೆ ಈಗ ಫೊಟಿಲಾ ಪಾಸ್ಗೆ ಹೋಗ್ಬೇಕಾದ್ರೆ ಗಾಡಿ ಹತ್ತದೆ ಒದ್ದಾಡ್ಬಿಟ್ವಿ. ಇವಾಗ ಇದರಲ್ಲಿ ಬರ್ತಾಯಿದ್ದೀವಿ, ಇದನ್ನು ನೋಡಿ. ಐ ಐ ಐ ಐ ಹೊಡಿ ಮಣ್ಣು ಬಿದ್ದರೆ ಹೊಡಿ ಮಣ್ಣೇ ತಿನ್ಬೇಕಿಲ್ಲಿ. ಐ ಐ ಕೆಳಗೆ ಪ್ರಪಾತಕ್ಕೆ ಹೋಗ್ಬೇಕಪ್ಪ. ಮರುಭೂಮಿ ಥರ ಇದೆ, ಹಿಂದೆ ಮುಂದೆ ಅಲ್ಲ, ಸುತ್ತಮುತ್ತ ಏನಿಲ್ಲ. ಮಣ್ಣು ರೋಡ್ ಮಿಡ್ಲಲ್ಲಿ, ಸುತ್ತಮುತ್ತ ಫುಲ್ಲು ಬೆಟ್ಟ ಗುಡ್ಡ. ಬಟ್ ಇದು ಶಾರ್ಟ್ ಕಟ್ ಆ್ಯಕ್ಚುಲಿ. ವಿ ಹ್ಯಾವ್ ರಿಸ್ಕ್ ಆನ್ ಬೋತ್ ದ ಸೈಡ್. ಚೂಸ್ ನೀವು ಮಾಡಬೇಕು, ನೀವು ಹೈ ಆಲ್ಟಿಟ್ಯೂಡಲ್ಲಿ ಗಾಡಿನ ಪುಷ್ ಮಾಡ್ತೀರಾ ಅಥವಾ ಈ ಥರ ಆಫ್ ರೋಡ್ ಪ್ಯಾಚಸಲ್ಲಿ ಪುಷ್ ಮಾಡ್ತೀರಾ ಅಂತ. ನಾವು ಎರಡೂ ಮಾಡ್ತಾಯಿದ್ದೀವಿ. ಹೋಗ್ಬೇಕಾದ್ರೆ ಹೈ ಆಲ್ಟಿಟ್ಯೂಡ್ ನೋಡಿದ್ವಿ, ಇವಾಗ ಆಫ್ ರೋಡ್ ನೋಡ್ತಾಯಿದ್ದೀವಿ. ಕಾಣಿಸ್ತಾನೇ ಇಲ್ಲ ಎಂಡು. ಈ ಡಿಸ್ಪ್ಲೇ ಮತ್ತು ವೈಸರ್ ಒಂದಕ್ಕೊಂದು ಹೊಡ್ಕೊಂಡು ಹಾಳಾಗ್ತಾಯಿದೆ. ಅದಕ್ಕೆ ಗ್ಲೌಸ್ ಕಿತ್ಬಿಟ್ಟು ಮಿಡ್ಲಲ್ಲಿ ಹಾಕಿದ್ದೀನಿ ಆ್ಯಸ್ ಅ ವೈಬ್ರೇಷನ್ ಡ್ಯಾಂಪರ್. ಇಲ್ಲಿ ರೋಡ್ ಅಂತ ಇಲ್ಲ, ನೀವೇ ರೋಡ್ ಮಾಡ್ಕೊಂಡು ಹೋಗಬೇಕು. ಓ ಮೈ ಗಾಡ್ಸ್, ಇಲ್ಲ ಏನಿದು? ಸೀರಿಯಸ್ಲಿ ನೋವೇರ್ ಹೋಗ್ತಾಯಿದ್ದೀನಿ ನಾನು. ದೆರ್ ಇಸ್ ನೋ ರೋಡ್ ಗಾಯ್ಸ್. ಟೇಕ್ ವಾಟ್ ಎವರ್ ಲುಕ್ಸ್ ಗುಡ್ ಫಾರ್ ಯು ಅಷ್ಟೇ. ನಾನು ಬಂದು ಎಲ್ಲಿಂದನೋ ಬಂದು ಇಲ್ಲಿ ಕನೆಕ್ಟ್ ಆಗ್ತಾಯಿದ್ದೀನಿ ಇವಾಗ. ಅಲ್ಲ, ಈಗ ನಾವು ಬಂದಿದ್ದ ರೋಡ್ ಕರೆಕ್ಟಾಗಿ ತಪ್ಪ ಗೊತ್ತಿಲ್ಲ ನನಗೆ. ಮೇ ಬಿ ನಾವು ರಾಂಗ್ ಬಂತ ಏನಂತ ಗೊತ್ತಿಲ್ಲ. ಅಲ್ಲಿ ರೋಡ್ ಇತ್ತು ಮಾರ ಆಚೆ ಸೈಡ್. ಇದು ರಿಯರ್ ABS ಇಲ್ಲ ಅಂದರೆ ಗಾಡಿನ ಈ ಥರ ಮಣ್ಣಲ್ಲಿ ಕಂಟ್ರೋಲ್ ಮಾಡೋಕ್ಕೆ ಹೋಗ್ಬೇಡಿ. ಸೆಕೆಂಡ್ ಆರ್ ಥರ್ಡ್ ಗೇರಲ್ಲಿ ಹಾಕಿಬಿಟ್ಬಿಡಿ. ಇಂಜಿನ್ ಬ್ರೇಕಿಂಗ್ ಆರ್ ನಿಮ್ಮ ಇಂಜಿನ್ ಪವರ್ ನೋಡ್ಕೊಳತ್ತೆ. ಡೋಂಟ್ ಪ್ರೆಸ್ ರಿಯರ್ ಬ್ರೇಕ್ ದಟ್ ಹಾರ್ಡ್. 90 ಡಿಗ್ರಿ ರೊಟೇಟ್ ಆಗಿಬಿಡತ್ತಿಲ್ಲ ಅಂದರೆ. ಆಲ್ರೆಡಿ 4-5 ಸಲ ಬಿದ್ದಿದ್ದೀನಿ, ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾಯಿದ್ದೀನಿ. ಇಲ್ಲಿಂದ ಹೊರ ಕೆಸರಿಟ್ಟ ಎಲ್ಲ ಕಡೆ, ಇಲ್ಲಿಂದ ಹೊರ ಹಿಂಗೆ ಹೋಯ್ಕು. ಅರ್ಧೂರು ಬಾಗ್ಲಾಗಿದೆ ಫ್ರೆಂಡ್ಸ್. ಆಚೆಗೆ ಹೋಗಿ ರೀಚ್ ಆದರೆ ಮತ್ತೆ ಕಾಲ್ ವೀಡಿಯೋ ಮಾಡ್ತೀನಿ ಆಯಿತಾ? ಇಲ್ಲೇ ಎಲ್ಲಾದರೂ ಸಮಾಧಿ ಆದರೂ ಆಗ್ಬೋದು ಬೈಕ್ ಸಮೇತ. ನೋಡೋಣ. ರಿವರ್ ಕ್ರಾಸಿಂಗ್ ಎಲ್ಲ ಹಿಮಾಲಯನ್ ದಡ್ದಡ್ದೆ ಇತ್ತಪ್ಪ ಮರ. ವಾಪಸ್ ಹೋಯ್ಕ ಈಗ. ಅಲ್ಲ, ಈಗ ಒಂದು ಸಮಾಧಾನ ಅಂದರೆ ದಾರಿ ತಪ್ಪಿದ್ರೆ ನಾವಿಬ್ಬರೇ ಅಲ್ಲ, ಸುಮಾರು ಜನ ಇದ್ರು. ಈಚಿನ ಬಾ ಈಚೆ ಬರಬೇಡ, ಈಚೆ ಬಾ ರೈಟ್, ಆಚಿಂದ ಬಾ, ಈಚೆಗೆ ಇದ್ದಿಲ್ಲ, ಸರಿ ಇಲ್ಲ. toughest day ever. Oh,
ಅರೆ ದಾರಿ ಇಲ್ಲದೆ ಹೋಗ್ತಾ ಇದೀವಿ ಮತ್ತೆ ಇವ್ರ ಹಿಂದೆ. ಗೊತ್ತಿಲ್ಲ ಎಲ್ಲಿ ಹೋಗಿ ರೀಚ್ ಆಗ್ತೀವಿ ಏನು ಅಂತ. ಹೋದವರು ರಿಟರ್ನ್ ಬರ್ತಾ ಇದ್ದಾರೆ, ದಾರಿನೇ ಸಿಗ್ತಾ ಇಲ್ಲ. ಈ ರೂಟಲ್ಲಿ ಹೋಗಿ ನೋಡೋಣ. ಗೊತ್ತಿಲ್ಲ ಎಲ್ಲಿಗೆ ಹೋಗ್ತೀವಿ. ಏ ಗಾಡ್ ಶೋ ಸಮ್ ರೂಟ್. ದೇವ್ರೆ ಕಾಪಾಡಪ್ಪ. ಸಿಕ್ಕಾಕೊಂಡ್ರೆ ಸರಿಯಾಗಿ ಸಿಕ್ಕಾಕೊತೀವಿ ಇವತ್ತು. ಹೋದರೆ ಹೋಗ್ತೀವಿ ಅಷ್ಟೇ. ಒಂದು ಆರ್ಮಿ ಟಕ್ ಕ್ರಾಸ್ ಆಯಿತು, ಬಟ್ ಅದು ಈ ಥರ ಹೊಳೆನ ಆರಾಮಾಗಿ ಕ್ರಾಸ್ ಮಾಡುತ್ತೆ, ಬಟ್ ನಮ್ಮ ಬೈಕೆಲ್ಲ ಆಗಲ್ಲ. ಸೊ ಥರ ನೋವೇ ಆಗಿಬಿಟ್ಟಿದೆ ಇವಾಗ. ರೂಟಲ್ಲಿ ಹೊತ್ತು ಗೊತ್ತಿಲ್ಲ. ಸುತ್ತಾಕೊಂಡು ಗುಡ್ಡ ದಾಟ್ ಹೋಗುತ್ತಾ ದೇವ್ರೆ. Oh my God, finally we reached Hanle. ಇವತ್ತು ಮರುಭೂಮಿಲಿ ಹೋದ್ವಿ ಅಂದ್ಕೊಂಡ್ವಿ. ಡಮರ್ ಇಂಡಿಯನ್ ಆರ್ಮಿ ರೆಸ್ಕ್ಯೂಗೆ ಬರಬೇಕಂತ ಅಂದ್ಕೊಂಡಿದ್ದು, ಬಟ್ ದ ಲಾಸ್ಟ್ ಮೂಮೆಂಟ್ ಕಾಂಬ ನಿಯಮ ಹೋಗಿ ಪೆಟ್ರೋಲ್ ಸಿಕ್ಕರೆ ಹಾಯ್ಕೊಂಡು ಇವಾಗ ಸರ್ವೈವ್ ಆಗಿದೆ ದೊಡ್ಡದು ಗುರು. ಮಿಡ್ಲಲ್ಲಿ ಕ್ಯಾಮ್ರಾ ಬೇರೆ ಆಫ್ ಆಗಿತ್ತು, ಬ್ಯಾಟ್ರಿ ಲೋ ಆಗಿ. ಯೂನಿಟ್ ವೆಂಟರ್ ಹನ್ಲೆ ಡೈರೆಕ್ಟ್ ನಿಯಮ. ಮುಂದೆ ಹೋಗಬೇಕು. ಆ ಕಡೆ ಡುಂಗ್ಟಿ ಆ್ಯಂಡ್ ನಿಯಮ ಯಾವ ಕಡೆ? ಸ್ಟ್ರೈಟ್ ನಿಯಮ. ಇಂಡಸ್ ರಿವರ್ ಕ್ರಾಸ್ ಆಗಿ ಆಚೆ ಹೋಗ್ಬೇಕು. ಆಚೆಗೆ ಡುಂಗ್ಟಿ, ಈಚೆಗೆ ಹೋದ್ರೆ ನಯೋಮ. ಸೊ ಮಳೆ ಬೇರೆ ಹನಿತಾ ಇದೆ. ಒನ್ ಮೋರ್ ಥಿಂಗ್ ಐ ರಿಮೆಂಬರ್, ಇಂಡಸ್ ರಿವರ್ ಮೇಲ್ಗಡೆ ತುಂಬ ಸಿವಿಲೈಸೇಷನ್ ಬಿಲ್ಡ್ ಆಗಿದೆ ಅಂತ. ಓ JCB ಮುಳುಗೋಗಿದೆ ಅಲ್ಲೋ, ಅದು ಮಾತ್ರವಾ? ಅಲ್ಲ ಅಡಿಗೆ JCB ಇದ್ರೆ. ಚೆಕ್ ಪೋಸ್ಟ್ ಇಂಡಸ್ ನದಿ ಯಾವುದೋ ಬುಕ್ಕಲ್ಲಿ ಯಾವುದೋ ಸ್ಕೂಲಲ್ಲಿ ಓದಿದ ನೆನಪು. ಇವಾಗ ಅದ್ರ ಪಕ್ಕ ನಮ್ಮದೇ ಬೈಕಲ್ಲಿ ರೈಡ್ ಮಾಡ್ತಾಯಿದ್ದೀವಿ. ಪೆಟ್ರೋಲ್ ಬಂಕ್. ಹಾಂ ಓಕೆ, ವಿ ನೀಡ್ ಪೆಟ್ರೋಲ್ ಎನಿ ಕಾಸ್ಟ್. ಹಾಂ ಫುಲ್ ಟ್ಯಾಂಕ್ ಮಾಡ್ಕೊಂಡ್ರೆ ಸಾಕಂತ್ಯಾ? ಕ್ಯಾರಿ ಮಾಡಿದ್ವಿ, ಖಾಲಿ ಆಯಿತು. ಹಾಂ ಓಕೆ. ನಯಮ ಪೆಟ್ರೋಲ್ ಬಂಕ್ ನಯಮದಲ್ಲಿ ಸ್ವಲ್ಪ ಹಿಂದೆ ಇದೆ ಸಿಟಿಗಿಂತ. ಯಾರಾದರೂ ಇದ್ದರೆ ಹಾಕೋಬೋದು ಬರ್ತಾ. ತಡಿ, ನಯಮಯಿಂದ ಸುಮೋರಿ ಲೇಕ್ ಕಡೆಗೆ. ಆ್ಯಕ್ಚುಲಿ ಪೂಕಾ ವ್ಯಾಲಿದು ಸ್ಟೇ ಸಿಗಲ್ಲ ಅಂತ ಹೇಳಿದರು, ಆದ್ದರಿಂದ ಸುಮೋರಿ ಹೊಡಿತಾ ಇದ್ದೀವಿ. ಇವತ್ತು ಆ್ಯಕ್ಚುಲಿ ಇರಬೇಕಾಗಿದ್ದು ನಯಮದಲ್ಲಿ ಸ್ಟೇ, ಬಟ್ ಟೈಮ್ ಇದೆ ಇನ್ನು. ಸೊ ಲೆಟ್ಸ್ ಗೋ. ಡ್ರಾಪ್ಲೆಟ್ಸ್ ಬರ್ತಾ ಇದೆ, ಹೋಪ್ಫುಲಿ ರೈನ್ ಅನ್ಕೊತೀನಿ. ಯಾ ಇಟ್ಸ್ ರೈನಿಂಗ್ ಹಿಯರ್. ಇಲ್ಲಿಂದ ಬ್ಯಾಡ್ ರೋಡ್ಸ ಎಂತ ಮಾರ ಕರ್ಮ. ಓಕೆ, ಪೂಗ ಆಚೆಗೆ ಹೋಯ್ಕು, TSM ಈಚೆ. ಓಕೆ, ವಾವ್, ಒಳ್ಳೆ ಕಲರ್ ಸ್ಕೈ ಉಂಟಲ್ಲ ಈ ಕಡೆ ರೈಟಲ್ಲಿ. ಯಾಕ್ ಸೂಪರ್.
ಕ್ಯಾಗಲ್ TS ಅಂತೆ. ನಾಳೆ ಬೆಳಿಗ್ಗೆ ಬೇಕಾದರೆ ಎಕ್ಸ್ಪ್ಲೋರ್ ಮಾಡ್ತೀವಿ. ಇವಾಗ ಟೆಂಪ್ರೇಚರ್ ತುಂಬ ಡ್ರಾಪ್ ಆಗಿದೆ, ಬೇಗ ಹೊರಟ್ಬಿಡ್ಬೇಕು. ಇನ್ನೊಂದು 23 ಕಿಲೋಮೀಟ್ರ್ ಇದೆ. ತುಂಬ ರಿಮೋಟ್ ರೋಡು, ಅಕ್ಕಪಕ್ಕ ಫುಲ್ಲು ಸ್ನೋ ಮೌಂಟೇನ್ ಇದೆ. ಚಳಿ ಕಿತ್ಕೊಂಡು ಹೊಡಿತಾ ಇದೆ. ನಾರ್ಮಲ್ ಗ್ಲೌಸಲ್ಲಂತೂ ಓಡಿಸೋಕ್ಕೆ ಆಗಲ್ಲ, ವಿಂಟರ್ ಗ್ಲೌಸ್ ಹಾಕ್ಕೊಳ್ಳೇಬೇಕು. ಅಂದರೆ ಕಂಪ್ಲೀಟ್ಲಿ ರಿಮೋಟ್, ಯಾರೂ ಇಲ್ಲ ಇಲ್ಲಿ. ಇನ್ನೊಂದು 18 ಕಿಲೋಮೀಟ್ರ್ ಹಂಗೆ ಇರ್ಬೋದು, 17 ಕಿಲೋಮೀಟ್ರ್ ಇದೆ. ನಾವು ದೊಡ್ಡ ದೊಡ್ಡ ಪಾಸಸ್ಗೆ ಹೋಗ್ಬೇಕಾದ್ರೆ ಇಷ್ಟು ಹತ್ರ ನಮ್ಮ ಸ್ನೋ ಮೌಂಟೇನ್ ಇಷ್ಟು ಸ್ನೋ ಇರೋದು ಕಾಣಿಸ್ಲಿಲ್ಲ, ಬಟ್ ಇವಾಗ ಕಾಣಿಸ್ತಾ ಇದೆ. ಅಕ್ಕಪಕ್ಕ ಏನೂ ಇಲ್ಲ, ಹೈ ವಿಂಡ್ ಸ್ಟ್ರೋಮ್ ಬೇರೆ. ಇಲ್ಲೆಲ್ಲ ಟೆಂಟ್ ಹಾಕಿದರೆ ಹಂಗೆ ಕಿತ್ಕೊಂಡು ಹೋಗ್ಬಿಡುತ್ತೆ. ಓ ಮೈ ಗಾಡ್, ಸಿ ಸ್ನೋ ಮೌಂಟೇನಲ್ಲೇ ಇದೆ. ಈ ಮೌಂಟೇನಲ್ಲೇ ಸ್ನೋ ಇದೆ ಗುರು. ಅಲ್ಲೊಂದು ಕೆಂಡ್ಲಕ್ಕೈತಲ್ಲ, ಅಲ್ಲಿ ಹೋಯ್ಕರೆ ಕೆಳಗೆ ಹೋಯ್ತು ಮಾರೆ. ಹಾಂ